ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಬನ್ನಿರಿ ಮಕ್ಕಳೇ ಬನ್ನಿ, ಸರಕಾರಿ ಶಾಲೆಗೆ ನೀವು ಬನ್ನಿ. ಬನ್ನಿರಿ ಮಕ್ಕಳೇ ಬನ್ನಿ, ಸರಕಾರಿ ಶಾಲೆಗೆ ನೀವು ಬನ್ನಿ. ಜಾತಿ ಭೇದ ಮಾಡದ ಶಾಲೆ, ಎಲ್ಲೂ ಸಮಾನರು ಎನ್ನೋ ಶಾಲೆ, ಜ್ಞಾನಾಮೃತ ಉಣಿಸುವ ಶಾಲೆ, ಶಿಷ್ಟಾಚಾರ ಕಲಿಸುವ ಶಾಲೆ, ಬದುಕನ್ನು ಬೆಳಗಿಸಲು ಬನ್ನಿರಿ ಮಕ್ಕಳೇ ಬನ್ನಿ, ಸರಕಾರಿ ಶಾಲೆಗೆ ನೀವು ಬನ್ನಿ. ಶಿಕ್ಷಣಕ್ಕಿಂತ ನಡತೆ ಮುಖ್ಯ, ಮಾರ್ಕ್ಸ್ಗಿಂತ ಸಂಸ್ಕಾರ ಮುಖ್ಯ. ಸರಕಾರಿ ಶಾಲೆಯು ಮುಖ್ಯ, ಬಡವರ ಮಕ್ಕಳು ಸೌಖ್ಯ. ಈ ಖರ್ಚಿನ ಚಿಂತೆ ಎಲ್ಲ ಇಲ್ಲಿ ಎಲ್ಲನೂ ಈ ಶಾಲೆ ತುಂಬ ಒಳ್ಳೆ ಶಾಲೆ. ಎಲ್ಲರೂ ಇಲ್ಲಿ ಫ್ರೀಯಾಗಿ ಪಠ್ಯಪುಸ್ತಕ ಕೊಡ್ತಾರೆ, ಮತ್ತು ಬಟ್ಟೆ ಕೊಡ್ತಾರೆ, ಮತ್ತು ಊಟ ಕೊಡ್ತಾರೆ. ಇದನ್ನೆಲ್ಲ ನೀವು ಪಡ್ಕೊಂಡು ಚೆನ್ನಾಗಿ ಓದಿ ಮುಂದೆ ಒಂದು ದಿವಸ ಒಂದು ಉನ್ನತ ಹುದ್ದೆಯಲ್ಲಿ ನೀವು ಇದ್ದು ಈ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದುಕೊಡ್ಬೇಕಂತ ನಾನು ಕೇಳ್ತಿರ್ತೀನಿ. ನಾನು 10ನೇ ತರಗತಿಯನ್ನು ಎನ್ ನಾಯಕ್ ಪಾಟೀಲ್ ಪ್ರೌಢಶಾಲೆ ಬಲ್ಭಾಣಿಯಲ್ಲಿ ಅಧ್ಯಯನ ಮಾಡಿ ಆ ಪರೀಕ್ಷೆಯಲ್ಲಿ 90.72 ಅಂಕಗಳನ್ನು ಗಳಿಸಿದ್ದೇನೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ನನ್ನ ಹೆಸರು ರಾಬಿಯಾ ಅಯ್ಯೂಬ್ ಮುಜಾವರ್. ನಾನು 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಈ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದೇನೆ. ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆಯ ಶಾಲೆ. ಎಲ್ಲರೂ ಈ ಊರಿನ ಮಕ್ಕಳು ಕೂಡ ಇಲ್ಲೇ ಕಲಿಬೇಕು ಅನ್ನೋದು ಆಸೆ. ನಾನು 10ನೇ ತರಗತಿ ಎನ್ ನಾಯಕ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತು ನಾನು SSLC ರಿಸಲ್ಟನ್ನು 89.28 ಮಾಡಿದ್ದೇನೆ. ಮುಜಾವರ್. ನಾನು ಇಲ್ಲಿ 1ರಿಂದ 5ನೇ ತರಗತಿವರೆಗೂ ಕಲಿತಿದ್ದೇನೆ. ಈ ಶಾಲೆಯ ವಾತಾವರಣ ತುಂಬ ಚೆನ್ನಾಗಿದೆ. ನಮ್ಮ ಸರ್ಕಾರಿಯಲ್ಲಿರುವ ಶಿಕ್ಷಣವನ್ನು ಒಳ್ಳೆಯ ರೀತಿ ಪಡೆದುಕೊಂಡು ಎಲ್ಲ ಮಕ್ಕಳು ಒಳ್ಳೆಯ ರೀತಿಯ ಹುದ್ದೆಗಳಲ್ಲಿ ಇರಬೇಕೆಂದು ನನ್ನ ಆಸೆ ಇದೆ. ನಾನು 10ರಲ್ಲಿ 81.28 ರಿಸಲ್ಟ್ ಮಾಡಿದ್ದೇನೆ. ನನ್ನ ಹೆಸರು ಸೃಜನಾ ರಾಜಸ್ವ ಮುಜಾವರ್. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು 5ನೇ ತನಕ ಇಲ್ಲಿ ಕಲ್ತೀನಿ. ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಒಂದು ಹೆಮ್ಮೆಯ ಸ್ಕೂಲ್ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಒಂದು ಟೀಚಿಂಗ್ ಮತ್ತು ಇಲ್ಲಿಂಥ ಪರಿಸರ ವಾತಾವರಣ ಭಾಳ ಚಲೋ ಐತಿ. ಮತ್ತು ಇಲ್ಲಿ ಕಲಿಸುವಂಥ ಸರ್ಗಳು ಭಾಳ ಚಲೋ ಇದಾರೆ. ನಾವು ಕಲಿತಿರುವಂತಹ ಸರ್ ಅಂದರೆ ಟೀಚರ ಪೂರ್ಣಿಮಾ ಟೀಚರ. ಅವ್ರು ಇವಾಗ ನಿವೃತ್ತಿ ಹೊಂದಿ ಬೇರೆ ಒಂದು ಶಾಲೆಯಲ್ಲಿ ಅವರ ಬೋಧನೆಯನ್ನು ಮಾಡತ್ತಾರೆ. ಈ ಶಾಲೆ ತುಂಬ ಒಳ್ಳೆಯ ಶಾಲೆ. ಎಲ್ಲರೂ ಇಲ್ಲಿ ಫ್ರೀಯಾಗಿ ಪಠ್ಯಪುಸ್ತಕ ಕೊಡ್ತಾರೆ, ಮತ್ತು ಬಟ್ಟೆ ಕೊಡ್ತಾರೆ, ಮತ್ತು ಊಟ ಕೊಡ್ತಾರೆ. ಇದನ್ನೆಲ್ಲ ನೀವು ಪಡ್ಕೊಂಡು ಚೆನ್ನಾಗಿ ಓದಿ ಮುಂದೆ ಒಂದು ದಿವಸ ಒಂದು ಉನ್ನತ ಹುದ್ದೆಯಲ್ಲಿ ನೀವು ಇದ್ದು ಈ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದುಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ನಾನು 10ನೇ ತರಗತಿಯನ್ನು ಎನ್ ನಾಯಕ್ ಪಾಟೀಲ್ ಪ್ರೌಢಶಾಲೆ ಬಲ್ಭಾಣಿಯಲ್ಲಿ ಅಧ್ಯಯನ ಮಾಡಿ
ಆ ಪರೀಕ್ಷೆಯಲ್ಲಿ 90.72 ಅಂಕಗಳನ್ನು ಗಳಿಸಿದ್ದೇನೆ.